ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ನಾನು ಒಂದು ವ್ಲಾಗರ್ ಆಗಲ್ಲ, ನಿಮ್ಮನೆ ಮಗಳಾಗಿ ಅಥವಾ ನಿಮ್ಮಲ್ಲಿ ಒಂದು ಗೆಳತಿಯಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬುಧವಾರ ಬೆಂಗಳೂರು ಕರ್ಗಕ್ಕೆ ಹೋಗಿ ನಾವು ಬೆಳಗ್ಗೆ ಬರೋಷ್ಟೊತ್ತಿಗೆ 6:30 ಆಗೋಗಿತ್ತು. 6:30ಗೆ ಮಲಗಿ ನಾನು ಎದ್ದೋಳೋಷ್ಟೊತ್ತಿಗೆ 10 ಆಗಿತ್ತು. 10 ಗಂಟೆಯಲ್ಲಿ ನಾನು ಎದ್ದು ಬಾಗಿಲು ಗುಡಿಸ್ಬೇಕಾ ಅಂತ ಹಿಂದೆ ಮುಂದೆ ನೋಡ್ತಿದ್ದೆ. ಇನ್ನು ಬಾಗಿಲು ಗುಡಿಸ್ಲಿಲ್ಲ ಅಂತ ಹೇಳಿದ್ರೆ ಏನೋ ಮನಸ್ಸಿಗೆ ಸಮಾಧಾನ ಇರಲ್ಲ. ಯಾಕೆ ಹಿಂದೆ ಮುಂದೆ ನೋಡಿದೆ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರು ಏನು ಅನ್ಕೋಬೋದು ಅಂತ. ಅದಾದಮೇಲೆ ನನಗೆ ನಾನೇ ರಿಯಲೈಸ್ ಮಾಡಿಕೊಂಡು ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಮನೆ ಆಚೆ ಕ್ಲೀನಾಗಿರಬೇಕು, ಮನೆ ಒಳಗೂ ಕ್ಲೀನಾಗಿರಬೇಕು ಅಂತ ಹೇಳಿ ಪಟ ಅಂತ ಹೊರ್ಗಡೆ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಬೇಗ ಬೇಗ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮುಗಿಸ್ಕೊಂಡೆ. ಅಮ್ಮ ಬಂದು ನಾಷ್ಟ ಮಾಡಿದ್ರು. ನನಗೆ ಶಾವಿಗೆ ಬಾತು, ನಮ್ಮ ಮನೆಯವ್ರಿಗೆ ಮ್ಯಾಗಿ ಮಾಡಿದರು. ಅಮ್ಮಂಗೆ ನಾನು ಆಲ್ರೆಡಿ ಗಂಜಿ ಮಾಡಿ ಕೊಟ್ಟಿದ್ದೆ. ನಮ್ಮ ಪುಟಾಣಿಗೆ ಆಲ್ರೆಡಿ ಸರಿ ಮಾಡಿ ತಿನ್ನಿಸ್ಬಿಟ್ಟಿದ್ದೆ. ಯಾವಾಗಲೂ ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ. ನಾವು ಮಲ್ಕೊಂಡಿದ್ದೆ 6:30ಗೆ, ಎದ್ದಿದ್ದು 10 ಗಂಟೆಗೆ. ಹಾರ್ಡ್ಲಿ ನಮಗೆ ಒಂದು 3.5 hours ಆರ್ 4 hours ನಿದ್ದೆ ಸಿಕ್ಕಿರುತ್ತೆ ಅಷ್ಟೇ ನಿನ್ನೆ. ಅದರಲ್ಲೂ ಮಧ್ಯೆ ನನ್ನ ಪಾಪುಗೆ ಫೀಡ್ ಮಾಡಿಕೊಂಡು ನಿದ್ದೆ ಅಷ್ಟೊಂದು ಸರಿಯಾಗಿ ಆಗಿರಲಿಲ್ಲ. ಬಟ್ ಯಾಕೆ ಆ ರೀತಿ ಹಿಂದೆ ಮುಂದೆ ನೋಡ್ತಿದ್ದೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಯಾರೂ ಏನೂ ಹೇಳೋದಿಲ್ಲ, ಗೊತ್ತು ಮನೇಲಿ ಏನು ಸಿಚುವೇಶನ್ನು ಅಂತ. ನಮ್ಮ ಮನೆಯವರು ಕೂಡ ನನ್ನ ಜೊತೆಲೇ ಬಂದಿದ್ದರಿಂದ ಅವ್ರಿಗೂ ತುಂಬಾ ಸ್ಟ್ರೆಸ್ ಆಗಿತ್ತು. ಇನ್ನು ಅಮ್ಮಂಗೂ ಅಷ್ಟೇ ಸ್ಟ್ರೆಸ್ ಆಗಿತ್ತು. ಅಮ್ಮಂಗೆ ಗೊತ್ತು ನಾವು ಹೊರಗಡೆ ಹೋಗಿ ಬಂದಿದ್ದೀವಿ ಅಂತ. ಸೊ ಅವರು ಏನೂ ಬೈಯೋದಿಲ್ಲ. ಬಟ್ ನಾವು ಯಾವಾಗಲೂ ಬೇಜಾರು ಮಾಡ್ಕೊಡೋದು ಯಾಕೆ ಅಂತ ಹೇಳಿದ್ರೆ, ಹೊರ್ಗಿನ ಜನ ಏನು ಅನ್ಕೋಬೋದು ಅಂತ. ನಮ್ಮ ಮನೆ ಒಳಗಡೆ ಏನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರವ್ರ ಕಷ್ಟ ಅವ್ರಿಗವ್ರಿಗೆ ಇರುತ್ತೆ. ಬಟ್ ಮಾತಾಡೋರು ಏನು ಬೇಕಾದರೂ ಮಾತಾಡ್ತಾರೆ ಅಲ್ವಾ. ಈ ಸಮಾಜದಲ್ಲಿ ಒಂದು ಮಾತಿದೆ, ಹೆಣ್ಣು ಅಂದರೆ ಸಂಸಾರದ ಕಣ್ಣು, ಅವಳು ಎಲ್ಲದನ್ನೂ ಸರಿಯಾಗಿ ನಿಭಾಯಿಸಬೇಕು, ಯಾವಾಗಲೂ ನಗ್ನಗ್ತಾ ಇರಬೇಕು, ಅಡುಗೆ ಮನೆಯಿಂದ ಆಫೀಸ್ವರೆಗೂ ಎಲ್ಲದರಲ್ಲೂ ಒಂದು ತಪ್ಪು ಮಾಡಬಾರ್ದು ಅನ್ನೋ ಎಕ್ಸ್ಪೆಕ್ಟೇಷನ್ನು ಸಮಾಜನೂ ಇಟ್ಟಿರುತ್ತೆ, ಮತ್ತು ಫ್ಯಾಮಿಲಿಯವರು ಕೂಡ ಇಟ್ಕೊಂಡಿರ್ತಾರೆ. ನೀವು ಕೂಡ ಇದನ್ನೇ ನಂಬಿ ನಾನೊಂದು ಪರ್ಫೆಕ್ಟ್ ವುಮನ್ ಆಗಬೇಕು ಅಂತ ಹೋಗಿ ನಮ್ಮನ್ನೇ ನಾವು ಮರ್ತು ಬಿಡ್ತೀವಿ. ನೀವು ಕೂಡ ಮರ್ತಿರ್ತೀರ, ಒಂದ್ಸತಿ ಯೋಚನೆ ಮಾಡಿ ನೋಡಿ. ಆದರೆ ನಾನಿವತ್ತು ನಿಮ್ಮನ್ನು ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರಿಗೆ ಬೇಕು ಈ ಪರ್ಫೆಕ್ಷನ್ನು? ನಾವು ಎಲ್ಲರೂ ಒಂದಲ್ಲ ಒಂದಿನ ಈ ಸ್ಟ್ರೆಸ್ನ ಅನುಭವಿಸಿರ್ತೀವಿ. ಏನೋ ಒಂಥರ ನಮ್ಮ ಒಳಗಡೆನೇ ಒಂದು ಸಂಘರ್ಷಣೆ ನಡೀತಾನೆ ಇರುತ್ತೆ. ನಮ್ಮ ದಿನ ಶುರುವಾಗದೆ ಒಂದು ಸ್ಟ್ರೆಸ್ಸಿಂದ. ಮನೇಲಿ ಎಲ್ಲರಿಗೂ ಬೇಕಾಗಿರೋದನ್ನು ಮಾಡಿಕೊಡ್ಬೇಕು, ಇನ್ನು ಆಫೀಸ್ ಕೆಲಸ ಮುಗಿಸ್ಬೇಕು, ಮಗುನ ಚೆನ್ನಾಗಿ ನೋಡ್ಕೋಬೇಕು. ಈ ಎಲ್ಲ ಓಟದಲ್ಲಿ ಎಲ್ಲೋ ಒಂದು ಕಡೆ ಅಡುಗೆಲಿ ಉಪ್ಪು ಕಡಿಮೆ ಆಗ್ಬೋದು, ಅಥವಾ ಏನಾದರೂ ಒಂದು ಜಾಸ್ತಿ ಆಗ್ಬೋದು, ಅಥವಾ ಆಫೀಸ್ ಕೆಲಸದಲ್ಲಿ ನಾವು ಟೈಮ್ ಮೀರಿ ಹೋದ್ರೂ ನಮ್ಮ ಟಾರ್ಗೆಟ್ಸ್ನ ಮುಗಿಸೋದಕ್ಕೆ ಆಗದಿರ ಇರ್ಬೋದು. ಸ್ವಲ್ಪ ಏನಾದರೂ ಲೇಟ್ ಆಯಿತು ಅಥವಾ ನಾವೇನಾದರೂ ಪರ್ಫೆಕ್ಷನ್ ಮೇಂಟೈನ್ ಮಾಡಲಿಲ್ಲ ಅಂದರೆ ನಮಗೆ ನಾವೇ ಶಿಕ್ಷೆ ಕೊಟ್ಕೊಳ್ಳೋ ಥರ ಯೋಚನೆಯಲ್ಲಿ ಬಿದ್ದೋಗ್ಬಿಡ್ತೀವಿ. ನಾನು ಸರಿಯಾಗಿರೋ ಅಂಥ ಅಮ್ಮ ಅಲ್ವೇನೋ, ಅಥವಾ ನಾನು ಒಂದೊಳ್ಳೆ ಬಾಸ್ ಅಲ್ವೇನೋ, ಅಥವಾ ಎಂಪ್ಲಾಯಿ ಅಲ್ವೇನೋ ಅಂತ ನೊಂದ್ಕೊಳ್ತಾ ಇರ್ತೀವಿ. ಆದರೆ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಕೂಡ ರೋಬೋಟ್ಗಳೇನೋ ಅಲ್ಲ. ನಮಗೂ ಸುಸ್ತಾಗುತ್ತೆ, ನಮಗೂ ಬೇಸರ ಅನ್ನೋದು ಹಾಗೇ ಆಗುತ್ತೆ ಅಲ್ವಾ. ಆದರೆ ಆ ಬೇಸರ ತಪ್ಪು ಅಂತ ನಮ್ಗೆ ಯಾರು ಹೇಳ್ಕೊಟ್ರು? ಪರಿಪೂರ್ಣವಾಗಿ ಕಾಣಿಸ್ಕೊಳ್ಳೋ ಅಂಥ ಆಟದಲ್ಲಿ ನಾವು ನಮ್ಮ ನಿಜವಾದ ಸಂತೋಷನೇ ಕಳ್ಕೊಳ್ತಿದ್ದೀವಿ ಅಲ್ವಾ. ಇನ್ನು ಸಂಜೆ ಅಮ್ಮ ವಾಕಿಗೆ ಕರ್ಕೊಂಡು ಹೋದ್ರಲ್ಲ ಪುಟಾಣಿನ, ಬರೋವಾಗ ನೋಡಿದ್ರೆ ಬರೀ ಗಾಡಿ ತಳ್ಕೊಂಡು ಒಂದು ಹುಡುಗ ಬಂದ. ನನಗೆ ಫುಲ್ಲು ಶಾಕು. ನಾನು ಹೊರಗಡೆ ಟೀ ಬ್ರೇಕ್ಗಂತ ಆಚೆ ಬಂದಿದ್ದೆ. ನೋಡಿದ್ರೆ ನಮ್ಮ ಗಾಡಿನ ಮಾತ್ರ ತಳ್ಕೊಂಡು ಬರ್ತಿದ್ದಾನಲ್ಲ, ಪಾಪು ಎಲ್ಲಿ ಅಂತ ಕೇಳಿದ್ರೆ ಅವ್ರು ಬರ್ತಿದ್ದಾರೆ ಅಂತ. ದೂರದಲ್ಲಿ ನೋಡಿದ್ರೆ ಅಮ್ಮನೂ ಪುಟಾಣಿನೂ ಬರ್ತಾಯಿದ್ರು. ಪುಟಾಣಿ ಸಖತ್ ಹತ್ಕೊಂಡು ಅಮ್ಮನ್ನ ಓಡ್ಕೊಂಡು ಬರ್ತಾಯಿದ್ದ. ಯಾಕೆ ಅಂತ ಹೇಳಿದ್ರೆ ಅವನು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಲ್ವಾ, ಗಾಡೀಲಿ ತಳ್ಕೊಂಡು ಬರಬಾರ್ದಂತೆ, ಅವ್ನು ನಡ್ಕೊಂಡು ಬರಬೇಕಂತೆ. ಸೊ ಅದಕ್ಕೆ ಅಮ್ಮನ್ನ ಸರಿಯಾಗಿ ಓಡ್ಕೊಂಡು ಹತ್ಕೊಂಡು ರೋಡದ್ದಕ್ಕೂ ಬಂದಿದ್ದಾನೆ. ಇನ್ನು ಆ ಸ್ಟ್ರೋಲರು ವೇಸ್ಟೇನೇನೆ. ಅವನು ತುಂಬ ಹಠ ಮಾಡ್ತಿದ್ದಾನೆ. ಬರ್ತಾ ಬರ್ತಾ ಮಗು ಬೆಳೀತಿದ್ದಾನೆ ಅಲ್ವಾ, ಸೊ ಅವನಿಗೆ ನಡ್ಕೊಂಬರೋದಕ್ಕೆ ಇಷ್ಟ. ಅದಕ್ಕೆ ಅಮ್ಮ ಹೇಳ್ತಿದ್ರು, ಇನ್ನೂ ಈ ಸ್ಟ್ರೋಲರ್ನ ಒಂದು ಸೈಡಲ್ಲಿ ಬಿಸಾಕಬೇಕು ಅಷ್ಟೇನೇನೆ ಅಂತ.
ano, up, up, look. ನಮ್ಮ ಲಾಡು ಮುದ್ದಾಗಿ ಮಾತಾಡೋದನ್ನ ಕೇಳೋದೇ ಒಂದು ಚಂದ. ಅವನು ಈಗೀಗ ಒಂದು ಸ್ವಲ್ಪ ಸ್ವಲ್ಪ ಪದಗಳನ್ನ ಅಷ್ಟು ಸ್ಪಷ್ಟವಾಗಿ ಮಾತಾಡೋದು ಕಲಿತಿದ್ದಾನೆ. ಫಸ್ಟು ಡ್ಯಾಡಾ ಅಂತ ತುಂಬ ಕ್ಲಿಯರಾಗಿ ಹೇಳ್ತಿದ್ದ, ಈಗ ಡ್ಯಾಲಾ ಅಂತ ಕರಿತಿದ್ದಾನೆ. ಸ್ವಲ್ಪ ಸ್ವಲ್ಪ ವರ್ಡ್ಸು ಮಾತಾಡೋವಾಗ ಅಷ್ಟೊಂದು ನಾಲ್ಗೆ ತಿರುಗ್ತಿಲ್ಲ. ಇನ್ನು ಥರ್ಸ್ಡೇ ಕಂಪ್ಲೀಟ್ಲಿ ತುಂಬಾ ಲೆಥಾರ್ಜಿಕ್ ಆಗಿತ್ತು, ಹೋಲ್ ಡೇ ಲೇಸಿಯಾಗೆ ಹೋಯಿತು ಅಂತ ಹೇಳ್ಬೋದು. ಜಸ್ಟು ಬೆಂಗಳೂರು ಕರ್ಗ ಹೋಗಿ ನೋಡಿಕೊಂಡು ಒಂದೇ ಒಂದು ರಾತ್ರಿ ನಿದ್ದೆ ಕೆಟ್ಟಿದ್ದಕ್ಕೆ ನಮಗೆ ಒಂಥರ ಆಗೋಗ್ಬಿಡ್ತು. ಆದರೆ ಕರ್ಗ ಹೊರೋರು 11 ದಿನದ ಕಾಲ ನಿಷ್ಠೆಯಿಂದ ಭಕ್ತಿಯಿಂದ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ 11 ದಿನ ಬರಿಗಾಲಲ್ಲೇ ಕಳಕ್ಕೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಹಸಿ ಕರ್ಗನ ಹೊತ್ತು ಮತ್ತು ಹೂವಿನ ಕರ್ಗದ ದಿನ 30ರಿಂದ 40 kg ಭಾರನ ಹೊತ್ಕೊಂಡು ಎಲ್ಲರ ಮುಂದೆ ನಗುಮುಖವಾಗಿ ಆ ತಾಯಿ ದರ್ಶನ ಕೊಟ್ಟು ಅಷ್ಟು ಚೆನ್ನಾಗಿ ಆ ಕರ್ಗನ ನಡೆಸ್ಕೊಡ್ತಾರಲ್ವ ನಿದ್ದೆಗೆಟ್ಟು. ಆ ಸಾವಿರಾರಲ್ಲ ಲಕ್ಷಾಂತರ ಜನರ ಮಧ್ಯೆ ಅದು ಹೆಂಗೆ ಸಾಧ್ಯ ಅನ್ನೋದೇ ನನಗೊಂದು ದೊಡ್ಡ ಕ್ವಶನ್ ಮಾರ್ಕಾಗಿ ಉಳಿದೋಯ್ತು. ಒಂದಲ್ಲ ಒಂದು ಶಕ್ತಿ ನಿಜವಾಗ್ಲೂ ಅಲ್ಲಿದೆ, ಇಲ್ಲ ಅಂದರೆ ಯಕಶ್ಚಿತ್ ಮನುಷ್ಯನಿಗೆ ಇದು ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಅದೇ ನಾನು ನಮ್ಮ ಮನೆಯವರು ಮಾತಾಡ್ಕೋತಾ ಇದ್ವಿ, ಜಸ್ಟು ಒಂದು ನೈಟ್ಗೆನೇ ಒಳ್ಳೆ ಝೋಂಬಿಗಳ ಥರ ಫೀಲ್ ಮಾಡ್ಕೋತಾ ಇದ್ದೀವಿ ನಾವು. ಇನ್ನು ಆ ತಾಯಿನ ಹೊರೋ ಅಂಥವ್ರಿಗೆ ಎಂಥ ಶಕ್ತಿ ಇರ್ಬೋದು ಅಲ್ವಾ ಅಂತ. ಲಿಟ್ರಲಿ ಅದೆಲ್ಲನೂ ಒಂದು ಪವಾಡನೇ. ಇನ್ನೂ ಸುಮಾರು ದಿವಸದಿಂದ ಹ್ಯಾಂಡ್ಸು ಮತ್ತು ಲೆಗ್ಸು ಟ್ಯಾನ್ ಆಗೋಗಿತ್ತು. ಅದಕ್ಕೇನೆ ಬಾಡಿ ಲೋಷನ್ನು ಯಾವ ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡ್ತಿದ್ದೆ. ಸೊ ಎಲ್ಲ ರಿವ್ಯೂಸು ಚೆಕ್ ಮಾಡಿದ್ಮೇಲೆ ಮಾಮಾ ಅರ್ಥದ್ದು ಚೆನ್ನಾಗಿದೆ ಅಂತ ಹೇಳಿ ಬುಕ್ ಮಾಡಿದ್ದೆ. ಅದನ್ನು ಯೂಸ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಕ್ಕಿದೆ. ಜಸ್ಟು 2 ವೀಕ್ಸು ಇದನ್ನು ಯೂಸ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ರಿಸಲ್ಟ್ಸು. ಮತ್ತು ಬೇಗ ಡಿಟ್ಯಾನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು 2 ಪಂಪ್ಸ್ ಮಾಡಿಕೊಂಡ್ರೆ ಸಾಕು, ಓವರಾಲ್ ಬಾಡಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ. ನೀವು ಬೇಕಾದರೆ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಲಿಂಕ್ನ ಹಾಕಿರ್ತೀನಿ. ಇಷ್ಟ ಇದ್ದರೆ ನೀವು ಕೂಡ ಇದನ್ನು ಬೈ ಮಾಡ್ಕೊಳ್ಬೋದು. ಇನ್ನು ಥರ್ಸ್ಡೇ ಕತೆ ಆ ರೀತಿ ಆಗೋಯ್ತು ಅಲ್ವಾ. ಅಟ್ಲೀಸ್ಟು ಫ್ರೈಡೇ ಆದರೂ ಪ್ರೊಡಕ್ಟಿವ್ ಆಗಿ ಇರಬೇಕು ಅಂತ ಹೇಳಿ ಬೇಗನೆ ಎದ್ದೇಳೋದಕ್ಕೆ ಟ್ರೈ ಮಾಡಿದೆ. ಬಟ್ ಆದರೂ ಇವತ್ತು ಎದ್ದಿದ್ದೆ 7:30 ಆಗೋಯಿತು. ಆ ಲೇಸಿನೆಸ್ಸು ಇನ್ನೂ ಸ್ವಲ್ಪ ಕ್ಯಾರಿ ಆಗ್ತಾ ಇರೋ ಥರ ಫೀಲ್ ಆಯಿತು ನನಗೆ. ಸೊ ನಿನ್ನೆ ಸಿಟಿ ಮಾರ್ಕೆಟ್ಗೆ ಹೋಗಿದ್ನಲ್ವ, ಕರ್ಗ ನೋಡಿಕೊಂಡು ಹಾಗೆ ಬರೋವಾಗ ಸಿಟಿ ಮಾರ್ಕೆಟಲ್ಲಿ 3 kg ಹೂವು ತಂದಿದ್ದೆ. ನನಗೆ ಯಾವ ಹೂವು ನೋಡಿದ್ರೂ ತೊಗೊಳ್ಳೋಣ ಅಂತ ಆಸೆ ಆಗ್ತಿತ್ತು. ನಮ್ಮ ಮನೆಯವರು ಆಲ್ರೆಡಿ ನಿಂತು ಕಾಲು ನೋವ್ತಿತ್ತು ಮತ್ತು ನಿದ್ದೆ ಎಳಿತಿತ್ತು ಅವ್ರಿಗೆ. ಬಾರೇ ಸಾಕು, 3 kg ತಗೊಂಡಿದ್ಯಾ, ಇನ್ನೂ ಎಷ್ಟು ತೊಗೋತೀಯ ಅಂತ ಬೈದರು. ಇಲ್ಲ ಅಂತೇಳಿದರೆ ಇನ್ನೂ ಸ್ವಲ್ಪ ಶಾಪ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಅದು ಹೂವು ಕೊಳ್ತೋಗುತ್ತೆ, ಚಿನ್ನ ಅಲ್ಲ ಬಂಗಾರ ಅಲ್ಲ ಬಾ ಅಂತ ಬೈದರು. ಇಲ್ಲ, ಅದು ನನಗೇನೋ ಹೂವು ಅಂದರೆ ತುಂಬಾ ಇಷ್ಟ. ಆ ಚೆನ್ನಾಗಿರೋವಂಥ ಹೂಗಳನ್ನ ಇಟ್ಟು ಪೂಜೆ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಅಲ್ಲಿ ನೋಡ್ತಾ ಇದ್ದರೆ ಕಲರ್ ಹೂಗಳು ಅಷ್ಟು ಅಟ್ರ್ಯಾಕ್ಟ್ ಆಗ್ತಾಯಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ತೊಗೋತೀನಿ ರೀ ಅಂತ ಅಂದೆ. ಇಲ್ಲ, ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ ಬಾ ಅಂತ ಕರ್ಕೊಂಬಂದುಬಿಟ್ರು. ಸಾಕು, ಅಷ್ಟೇ ಹೂವು ಸಿಕ್ತಲ್ಲಪ್ಪ ಅಂತ ಖುಷಿಯಿಂದನೇ ಬಂದೆ. ನೆನ್ನೆ ಹೂವನ್ನ ಪೋಣಿಸಿ ಹಾಕೋಣ ಹಾರ ಮಾಡಿ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದು ಎನರ್ಜಿ ಇರಲಿಲ್ಲ. ಇನ್ನೂ ಹನುಮನ್ ಜಯಂತಿ ಇತ್ತು ಅಲ್ವಾ. ಸೊ ಆದ್ದರಿಂದ ಫುಲ್ಲು ಹೂವನ್ನೆಲ್ಲ ಹಾರ ಮಾಡಿಬಿಟ್ಟು ಅದನ್ನು ಪೂಜೆಗೆ ಕೊಟ್ಬಿಟ್ಟು ಬರೋಣ ಅಂತ ಕೂಡ ಅಂದ್ಕೊಂಡೆ. ನಮ್ಮ ಮನೆಯವರು ಮತ್ತು ಪುಟಾಣಿ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು. ಅದಾದಮೇಲೆ ನಾನು ಮಾತ್ರ ಮನೆಯಲ್ಲೇ ಪೂಜೆ ಮಾಡಿಕೊಂಡೆ. ಆ ಹೂವನ್ನ ಪೋಣಿಸಿ ಅದನ್ನು ಹಾರ ಮಾಡಿ ದೇವ್ರಿಗೆ ಹಾಕಿ ನೋಡೋ ಅಂಥ ಖುಷಿ ಇದೆಯಲ್ಲ, ಟ್ರಸ್ಟ್ ಮೀ ಮನೆಯೆಲ್ಲ ತುಂಬಾ ಪರಿಮಳವಾಗಿತ್ತು. ಯಾಕೆ ಅಂದರೆ ನಾನು ತೊಗೊಂಬಂದಿದ್ದು ಪನ್ನೀರ್ ರೋಸು. ಅದನ್ನು ಪನ್ನೀರ್ ಮಾಡೋದಕ್ಕೆ, ರೋಸ್ ವಾಟರ್ ಮಾಡೋದಕ್ಕೆಲ್ಲ ಬಳಸ್ತಾರಲ್ವ, ಅದು ಅಷ್ಟು ಪರಿಮಳವಾಗಿತ್ತು ಮನೆಯೆಲ್ಲನೂ. ಮತ್ತು ಇನ್ನೂ ದೇವ್ರ ಫೋಟೋಗೆ ಅದನ್ನು ಇಟ್ಟ ಮೇಲೆ ತುಂಬ ಚೆನ್ನಾಗಿ ಲುಕ್ ಬಂತು. ಇನ್ನೂ ಜಾಸ್ತಿ ಹೂಗಳನ್ನ ತರ್ಬೋದಿತ್ತೇನೋ ಅಂತ ಅನ್ನಿಸ್ತು ನನಗೆ. ಇದು ಆ್ಯಕ್ಚುಲಿ ಹೂಗಳ ಕ್ರೇಜ್ ಇರುತ್ತಲ್ಲ ಅವ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ. ನಿಮಗೂ ಆ್ಯಕ್ಚುಲಿ ನಂತರನೇ ಹೂವಿನ ಕ್ರೇಜ್ ಇದೆಯಾ? ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಇನ್ನು ಇವತ್ತಿನ ಹೆಲ್ತಿ ಡ್ರಿಂಕಲ್ಲಿ ಕ್ಯಾರೆಟು, ಸೌತೆಕಾಯಿ, ಅದಾದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಲೆಮನ್ನ ಬಳಸ್ಕೊಂಡು ಫ್ರೆಶ್ ಜ್ಯೂಸ್ ಮಾಡಿದ್ದೆ. ಇದರಲ್ಲಿ ಪುದೀನ ಇರೋದ್ರಿಂದ ನಮ್ಮ ಜೀರ್ಣಾಂಗ ಇರುತ್ತಲ್ವ, ಸೊ ಡೈಜೆಸ್ಟಿವ್ ಟ್ರ್ಯಾಕ್ನ ಇದು ಈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಹೊಟ್ಟೆಲಿ ಏನಾದರೂ ಉಬ್ರ ಅಥವಾ ಗ್ಯಾಸು, ಅಲರ್ಜಿ ಸಮಸ್ಯೆ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಕೊತ್ತಂಬರಿ ನಮ್ಮ ಶರೀರದಲ್ಲಿರೋ ಅಂಥ ವಿಷಕಾರಿ ಅಂಶ ಅಂದರೆ ಟಾಕ್ಸಿಕ್ಸ್ನ ಹೊರಗಡೆ ಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ.
ಜೀರ್ಣಾಂಗದಲ್ಲಿ ಕಿಣ್ವಗಳು ಅಂದರೆ ಹೆಲ್ದಿ ಬ್ಯಾಕ್ಟೀರಿಯಾಗಳನ್ನ ಇಂಪ್ರೂವ್ ಮಾಡೋದಕ್ಕೂ ಉತ್ತೇಜನ ಮಾಡುತ್ತೆ. ಇನ್ನು ಸೌತೆಕಾಯಿಯಲ್ಲಿ ಆಲ್ಮೋಸ್ಟು 95% ಅಷ್ಟು ನೀರಿನಂಶ ಇರೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ನಾವು ಟಯರ್ಡ್ ಆಗಿರ್ತೀವಲ್ಲ, ಅದಕ್ಕೆ ನಮ್ಮ ಬಾಡಿನ ಡಿಹೈಡ್ರೇಟ್ ಆಗದಿರಂಗೆ ನೋಡ್ಕೊಳ್ಳೋದಕ್ಕೆ ಸೊ ಇದು ತುಂಬಾ ಒಳ್ಳೆಯದು. ಇನ್ನು ಸೌತೆಕಾಯಿಯಲ್ಲಿ ಸಿಲಿಕಾ ಅನ್ನೋ ಒಂದು ಅಂಶ ಇರುತ್ತೆ. ಇದು ನಮ್ಮ ಸ್ಕಿನ್ಗೆ, ಹೇರ್ಗೆ ಮತ್ತು ನೇಲ್ಸು ಹೆಲ್ದಿಯಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಕಣ್ಣಿನ ಆರೋಗ್ಯ ಇಂಪ್ರೂವ್ ಆಗೋದಕ್ಕೆ ಕ್ಯಾರೆಟ್ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುವಂಥ ಶಕ್ತಿ ಕೂಡ ಇರುತ್ತೆ. ಇದರಿಂದ ನಮಗೆ ಗ್ಲೋಯಿಂಗ್ ಸ್ಕಿನ್ ಕೂಡ ಸಿಗುತ್ತೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಜ್ಯೂಸು ನಿಮಗೆ. ಯಾಕೆ ಅಂದರೆ ಈ ಜ್ಯೂಸಲ್ಲಿ ಕ್ಯಾಲೋರಿಗಳು ಕಡಿಮೆ ಇರೋದ್ರಿಂದ ಮತ್ತು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಇದು ಕುಡಿದ್ಮೇಲೆ ಹೊಟ್ಟೆ ತುಂಬಿರೋ ಅಂಥ ಅನುಭವ ಆಗಿರುತ್ತೆ. ಸೊ ಅದಕ್ಕೇ ಬೇಗ ಹಶ್ವಾಗೋದಿಲ್ಲ ಮತ್ತು ನಾವು ಜಾಸ್ತಿ ಅನಗತ್ಯವಾಗಿ ತಿನ್ನೋದು ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ತೂಕ ಇಳಿಸೋದಕ್ಕೂ ಹೆಲ್ಪ್ ಆಗುತ್ತೆ. ನಾನು ಇದನ್ನು ಸೋದ್ಸೋದೆಲ್ಲ ಇಲ್ಲ. ಇದಕ್ಕೆ ಶುಗರ್ ಆಗಲಿ ಮತ್ತು ಯಾವುದೇ ರೀತಿಯಾಗಿರುವಂಥ ಹನಿ ಆಗಲಿ ಏನೂ ಆ್ಯಡ್ ಮಾಡ್ಕೊಳ್ಳಲ್ಲ. ಇದಕ್ಕೆ ಒಂದು ಚಿಟಿಕೆಯಷ್ಟು ಪಿಂಕ್ ಸಾಲ್ಟು ಮತ್ತು ಅರ್ಧ ಸ್ಪೂನಷ್ಟು ಅಥವಾ 2-3 ಪಿಂಚಷ್ಟು ಹುರಿದು ಪುಡಿ ಮಾಡಿರೋವಂಥ ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿತೀನಿ. ಇನ್ನು ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿರುವಂಥ ಫ್ರೆಶ್ ಜ್ಯೂಸಸ್ ಎಲ್ಲ ಮಾಡಿದಾಗ ನೀವು ಮಾಡಿದ ತಕ್ಷಣವೇ ಕುಡಿಯೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ವಿತಿನ್ 15 to 20 ಮಿನಿಟ್ಸ್ ಒಳಗಡೆ ಕುಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿರೋ ಅಂಥ ಪೋಷಕಾಂಶಗಳು ನಮಗೆ ಪೂರ್ತಿಯಾಗಿ ಸಿಗೋದಿಲ್ಲ. ಸುಮ್ಮನೆ ನಾವು ಮಾಡಿದ್ದು ಕೂಡ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಡೆಫಿನೆಟ್ಲಿ ಯಾವುದೇ ಫ್ರೆಶ್ ಜ್ಯೂಸಸ್ಸು ನೀವು ಮಾಡಿದ್ರೆ ವಿತಿನ್ 15 to 20 ಮಿನಿಟ್ಸು ಅದನ್ನು ಕುಡ್ಕೋಬಿಡಿ. ಅಯ್ಯೋ, ನನ್ನ ಮರ್ವಿನ್ ಲೆವೆಲ್ಲು ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ನಾವು ನಾನ್ ವೆಜ್ ತಿಂತಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ನಮ್ಮ ಮನೇಲಿ ಮಶ್ರೂಮ್ದು ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಎಣ್ಣೆ ಇಟ್ಟಿದ್ದೆ ಕಾಯೋದಕ್ಕೆ, ಒಗ್ಗರಣೆ ಹಾಕೋಕ್ಕೆ. ನಾನು ಒಗ್ಗರಣೆಗೆ ಸಾಸಿವೆ ಹಾಕೋದಕ್ಕೆ ಮೊದಲು ಅದ್ರ ಪಕ್ಕನೇ ಇರೋವಂಥ ಟೀ ಪುಡಿ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಕೋಣ ಅದು ಚಟಪಟ ಅಂತ ಸಿಡಿದ್ಮೇಲೆ ಅಂತ. ಸಿಡಿತಾನೆ ಇಲ್ಲ ಸಾಸಿವೆ ಎಷ್ಟೊತ್ತಾದ್ರೂ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಏನೋ ಒಂಥರ ಆಯಿಲ್ ಕಲರೆಲ್ಲ ಚೇಂಜ್ ಆಗ್ತಿತ್ತು. ಇದು ಯಾಕಪ್ಪ ಈ ರೀತಿ ಚೇಂಜ್ ಆಗ್ತಿದೆ, ಸೀದೋಯ್ತೇನೋ ಸಾಸಿವೆ ಅಂತ ನೋಡಿದ್ರೆ ನಾನು ಸಾಸಿವೆನೇ ಹಾಕಿಲ್ಲ ಆ್ಯಕ್ಚುಲಿ. ಅದು ನೋಡೋದಕ್ಕೆ ಸ್ವಲ್ಪ ಸಾಸಿವೆ ಥರನೇ ಕಾಣಿಸ್ತಿದೆ ಎಣ್ಣೆಲಿ ಹಾಕಿದ್ಮೇಲೆ. ಬಟ್ ಫಸ್ಟೇ ನಾನು ಅಬ್ಸರ್ವ್ ಮಾಡಿದ್ದೆ ಅಂತ ಹೇಳಿದ್ರೆ ಅದನ್ನು ಹಾಕ್ತಾನೆ ಇರಲಿಲ್ಲ. ನೆನಪೆಲ್ಲ ಎಲ್ಲಿತ್ತು ಅಂತಲೇ ಗೊತ್ತಿಲ್ಲ. ಬಟ್ ಆಮೇಲೆ ನನಗೆ ನಾನೇ ನೆನೆಸ್ಕೊಂಡು ತುಂಬ ಹೊತ್ತು ನಗ್ತಾ ಇದ್ದೆ. ಅಮ್ಮಂಗೆ ಹೇಳಲಿಲ್ಲ, ಹೇಳಿದ್ರೆ ಬೈತಾರೆ ಅಂತ ಹೇಳಿಬಿಟ್ಟು ಅದೇ ಎಣ್ಣೆನ ಸೋಸ್ಬಿಟ್ಟು ಅದಾದಮೇಲೆ ಮತ್ತೆ ಒಗ್ಗರಣೆ ಕ್ಲೀನಾಗಿ ಹಾಕ್ಕೊಂಡು ಮಶ್ರೂಮ್ ಕರಿ ಮಾಡಿಕೊಂಡು ಚಪಾತಿ ಮಾಡಿಕೊಂಡೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಒಂದು ದಿನ ನಿದ್ದೆ ಕೆಟ್ಟಿದ್ದಕ್ಕೆ ನನ್ನ ಪದ್ಧತಿ ಹೆಂಗೆಲ್ಲ ಆಗೋಯ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಬಯಸ್ತೀನಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.